ಸರಿ ದೇವನೇ ಸೂರ್ಯದೇವನ ಸುಗುರು ಮಾರನೇ ಎಲ್ಲೆಲ್ಲೂ ನೀನೆ ಸರಿ ದೇವನೇ ಸರಿ ದೇವನೇ ಸರಿ ದೇವನೇ ದಿವ್ಯ ಮುಕ್ತನಿ ದೇವನೇ ಕಾಂತ ಸ್ವರೂಪನೇ ಸರಿ ದೇವನೇ ನಂಬಿದ ಪೂತರ ಹೊರೆಯುವ ದೇವನೇ ಸೂರ್ಯ ದೇವನ ಪ್ರಿಯ ಮೂರ್ತನೆ ಎಲ್ಲೆಲ್ಲೂ ನೀನಿರುವೆ ಸರಿ ದೇವನೇ. ಕರುಣಾಸಾಗರ ನೀನು ಇಲ್ಲದೆ ಇರತಕ್ಕಂಥ ಸ್ಥಳ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಆದ್ರಿಂದ ನಿನ್ನಲ್ಲಿ ನಾನು ಶಿಷ್ಯನಾಗಿ ನಿನ್ನನ್ನು ಇದ್ರು ಸುಧಾ, ಗುರುವಾಗಿ ನಾನು ನಿನಗಿದ್ರು ಸುಧಾ, ನಾನು ನಿನಗೆ ವಂದಿಸ್ತಾ ಇದ್ದೀನಿ ಕಣಪ್ಪ. ಬೇಗನೆ ಬಂದು ಈ ಆಪತ್ತಿನಿಂದ ನನ್ನನ್ನು ದೂರ ಮಾಡು ಅಂದಾಗ ಆಗ ದರ್ಶನ ಏನಾಗಿದೆ ಅಂದ್ರೆ ಆ ಗಳಿಗೆ ಅವಧಿ ಮುಳುಗಿದಿದೆ. ನೇರಡಿಯಾಗಿ ಅಲ್ಲೇನಾಗಿದೆ, ಅರಮನೆ ಬಾಗಿಲಿಗೆ ಕುದುರೆ ಏರ್ಕೊಂಡಿದ್ದೆ. ರಾಜನ ಮಗನು ಮಂತ್ರಿ ಮಗ ಇಬ್ರು ಕುದುರೆ ಒಳಗೆ ಸವಾರಿ ಬರ್ತಾ ಇದ್ದಾರೆ ಒಳಗಡೆ. ಒಳಗಡೆ ಬರೋದನ್ನ ನೋಡಿ ಅಲ್ಲಿರ್ತಕ್ಕಂಥ ಸೇವಕರೆಲ್ಲ ಓಡೋಡು ಹೋಗಿದ್ದಾರೆ ರಾಜನ ಹತ್ರ. ಸ್ವಾಮಿ, ಅಪರಾಧವಾಗಿದೆ. ಏನದು? ಏನಿಲ್ಲ ಸ್ವಾಮಿ, ಗುರುಗಳಿಗೆ ನೀವೇನು ತಪ್ಪು ಅಂತ ಹೇಳಿ ನೀವು ಅವ್ರನ್ನ ಸೂರ್ಯ ಕೆಲಸ ಕಲಿಸಿದ್ರು. ಆ ನಿಮ್ಮ ರಾಜಕುಮಾರ್ ಇಬ್ರು, ಮಂತ್ರಿ ಕುಮಾರ ರಾಜಕುಮಾರ್ ಇಬ್ರು ಒಳಗಡೆ ಬರ್ತಾ ಇದ್ದಾರೆ ಸ್ವಾಮಿ. ಮಕ್ಕಳನ್ನ ಬರೋದನ್ನ ಸುಧಾ ನೋಡ್ಲಿಲ್ಲ ಇವರು. ಯಾರು? ರಾಜ ನೇರಡಿಯಾಗಿದ್ದು ಅರಮನೆಗೆ ದೂತ ಕಲಿಸಿದ್ರು. ಓಡೋಗಿ ಅದನ್ನ ತಡೆಗಟ್ಟಿ ಕರ್ಕೊಂಡು ಬನ್ನಿ ಅವ್ರನ್ನ ಅಂತ ಹೇಳಿ ತಡೆಗಟ್ಟಿದ್ದಾಯ್ತು. ರಾಜದೂತ ಆಜ್ಞೆಯಿಂದ ಕರ್ಕೊಂಬಂದಿ ಮಹಾರಾಜನ ಮುಂದೆ ಬಂದು ಗುರುಗಳನ್ನ ನಿಲ್ಲಿಸಿದ್ರು. ಗುರುಗಳನ್ನ ವಂದಿಸ್ತಾ ಇದ್ದಾರೆ ಯಾರು? ರಾಜರು. ಓಡೋಡಿ ಬಂದು, ಸ್ವಾಮಿ, ನಮ್ಮಿಂದ ಸರ್ವ ಅಪರಾಧವಾಗಿದೆ, ನಾವು ಮಾಡಿದ ತಪ್ಪನ್ನ ಮನ್ನಿಸ್ಬೇಕು, ನನ್ನ ಅಪರಾಧವನ್ನು ಮನ್ನಿಸಿ ಅಂತ ಹೇಳಿ ಪಾದಕ್ಕೆ ಅವ್ರನ್ನ ಕೂರಿಸಿ ಪಾದ ಪೂಜೆ ಮಾಡಿ ಬೇಕಾದ ಅವ್ರಿಗೆ ವಜ್ರ ವೈಡೂರ್ಯಗಳನ್ನ ದಾನವಾಗಿ ಕೊಟ್ಟು ಸಕಲ ಗೌರವದಿಂದ ಅವ್ರನ್ನ ಸನ್ಮಾನಿಸ್ತಾ ಇದ್ದಾರಂತೆ. ಸನ್ಮಾನ ಮಾಡಿ ಕಳಿಸುವಾಗ ಅವಾಗ ಹೇಳ್ತಾ ಇರ್ತಾರೆ,